ಸುಮಾರು 600 ವರ್ಷಗಳ ಹಿಂದಿನ ಇತಿಹಾಸವುಳ್ಳ ಶ್ರೀ ಗಂಗಾಪರಮೇಶ್ವರಿ ದೇವಾಲಯ ಆನೇಕಲ್ಲಲ್ಲಿ ನೆಲೆಸಿದ್ದು ಕೆಲವೇ ದೇವಸ್ಥಾನಗಳಲ್ಲಿ ಇದು ಒಂದು ಪವಿತ್ರವಾದ ದೇವಸ್ಥಾನ ಆಗಿದ್ದು ಈ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆಯನ್ನು ಜನವರಿ 25ನೇ ತಾರೀಕು ನೆರವೇರಿಸ್ತೀವಿ. ಅದರ ಅಂಗವಾಗಿ ಇದೇ 12/3/2024 ಮಂಗಳವಾರ ನಾವು 48ನೇ ದಿನದ ಮಂಡಲ ಪೂಜಾ ಪ್ರಯುಕ್ತ ನಮ್ಮ ಆನೇಕಲ್ ನಗರದ ರಾಜಬೀದಿಗಳಲ್ಲಿ ಆನೆಯ ಮೇಲೆ ಅಂಬಾರಿ ಮಾಡುವುದರ ಮುಖೇನ ನಮ್ಮ ಶ್ರೀ ಗಂಗಾಪರಮೇಶ್ವರಿ ಅಮ್ಮನವರ ಮೆರವಣಿಗೆಯನ್ನು ಮಾಡುವುದಕ್ಕೆ ಎಲ್ಲ ನಿಶ್ಚಯಿಸಿರುವುದರಿಂದ ದೇವಿಗೆ ವಿಶೇಷ ಅಲಂಕಾರ ಹಾಗೂ ಅಷ್ಟವಾದ ಸೇವೆಯನ್ನು ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗದೊಂದಿಗೆ ನೆರವೇರಿಸಿ ನಂತರ ಮಧ್ಯಾಹ್ನ 1:30ಕ್ಕೆ ಶ್ರೀ ಗಂಗಾದೇವಿಯ ಆನೆ ಅಂಬಾರಿ ಉತ್ಸವವನ್ನು ಖ್ಯಾತ ಕಲಾ ತಂಡಗಳು ಸುಮಾರು ಕರ್ನಾಟಕದ ಸುಪ್ರಸಿದ್ಧವಾದ ಕಲಾ ತಂಡಗಳಿಂದ ಆನೆಯ ಅಂಬಾರಿಯ ಜೊತೆಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ನೆರವೇರಿಸಲಾಗುತ್ತದೆ. అందరికీ హారాజడో ఆపదల పేవాడయ ఆపద్బాంధవుడేనయ గురువాయూరు కోవెలలో కొలువయ్యున్నాడయ నల్లని బాలుడే గోపాలుడు గోవిందుడు గురువాయూరు దేవుడు అందరికీ హారాజడు చందన దంతకు ఛాయల మెరిసే దైవము తానయ అందరి కన్నుల పంటకై కృష్ణుడు ఎలవెలచాడయ నల్లని బాలుడే గోపాలుడు గోవిందుడు గురువాయూరు దేవుడు అందరికీ హారాజడు దేవకి నాముల పంటగా నందన ఇంటికి పండగై దేవతలందరి దేవుడవై గురువాయూరున నిలిచాడు నల్లని బాలుడే గోపాలుడు గోవిందుడు గురువాయూరు దేవుడు అందరికీ హారాజడు రేపల్లెల తను బాలుడై ఆ పల్లెల గోపాలుడై యమునా వికారి దేవుడవై గురువాయూరున నిలిచాడు నల్లని బాలుడే గోపాలుడు గోవిందుడు గురువాయూరు దేవుడు అందరికీ హారాజడు ఆనందములే బృందావనమది అందరికీ గోవిందుడు అందరి వాడే గోవింద పిల్లలు వింటే వల్లము చెల్లెన పొందిదట బృందావనమది అందరికీ గోవిందుడు అందరి వాడే అందరికీ గోవిందుడు అందరి వాడే బృందావనమది అందరికీ గోవిందుడు అందరి వాడే బృందావనమది అందరికీ గోవిందుడు అందరి వాడే రమణని కాంచన ఆచల మోజలు వేగదట బృందావనమది అందరికీ గోవిందుడు అందరి వాడే రమణని కాంచన ఆచల మోజలు వేగదట బృందావనమది అందరికీ గోవిందుడు అందరి వాడే బృందావనమది గోవిందుడు అందరి వాడే బృందావన
ಗೋವಿಂದ ಗಂಗಾ ಪರಮೇಶ್ವರ ಜಯ ಪಾದ ಬೇಗತಿ ಗೋವಿಂದ ಗೋವಿಂದನ ಪಾದ ಬೇಗತಿ ಗೋವಿಂದ ನಮ ಪಾರ್ವತಿ ಪತಯೇ ಹರ ಹರ की जय बोलो गंगा परमेश्वरी माता की जय बोलो गंगा परमेश्वरी माता की ಸುಮಾರು 600 ವರ್ಷಗಳ ಹಿಂದಿನ ಇತಿಹಾಸವುಳ್ಳ ಶ್ರೀ ಗಂಗಾ ಪರಮೇಶ್ವರಿ ದೇವಾಲಯ ಆನೇಕಲ್ಲಲ್ಲಿ ನೆಲೆಸಿದ್ದು ಕೆಲವೇ ದೇವಸ್ಥಾನಗಳಲ್ಲಿ ಇದು ಒಂದು ಪವಿತ್ರವಾದ ದೇವಸ್ಥಾನ ಆಗಿದ್ದು ಈ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆಯನ್ನು ಜನವರಿ 25ನೇ ತಾರೀಕು ನೆರವೇರಿಸ್ತೀವಿ. ಅದರ ಅಂಗವಾಗಿ ಮಂಡಲ ಪೂಜೆ ಮಾಡ್ತಾಯಿದ್ವಿ. 48ನೇ ದಿನದ ಮಂಡಲ ಪೂಜೆಯ ಪ್ರಯುಕ್ತ ಕೊನೆಯ ದಿನ ಆನೆಯನ್ನು ತರಿಸಿ ಆನೆ ಅಂಬಾರಿಯನ್ನು ಹೊರಿಸಿ ಆನೇಕಲ್ಲಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯುತ್ತದೆ. ಇದಕ್ಕೆ ಸಾರ್ವಜನಿಕರು ಎಲ್ಲರೂ ಬರಬೇಕು. ಇದರ ಇತಿಹಾಸ ಉಳ್ಳೋದು ತುಂಬ ಹಳೆಯ ದೇವಸ್ಥಾನ ಆಗಿರೋದರಿಂದ ಇದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಆನೇಕಲ್ಲಿನ ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಕುಲಬಾಂಧವರು ತಾಲೂಕಿನ ಮಂಡಳಿಯ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿಡುತ್ತಾರೆ. ಹಾಗೂ ಸಮಸ್ತ ಬೆಂಗಳೂರಿನ ಎಲ್ಲ ಕಡೆಯಿಂದ ಕರ್ನಾಟಕದ ಎಲ್ಲ ಕಡೆಯಿಂದಲೂ ಈ ದೇವಸ್ಥಾನಕ್ಕೆ ದೇಣಿಗೆ ನೀಡಿ ಪುನರ್ ಪ್ರತಿಷ್ಠಾಪನೆ ಮಾಡಿ ವೈಭವವಾಗಿ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿರ್ತಾರೆ. ಅದರ ಅಂಗವಾಗಿ ಇವಾಗ ಆನೆ ಅಂಬಾರಿಯನ್ನು ಆನೇಕಲ್ಲಿನ ಪ್ರಮುಖ ಬೀದಿಗಳಲ್ಲಿ ಆನೆ ಅಂಬಾರಿಯ ಮೇಲೆ ಗಂಗಾ ಪರಮೇಶ್ವರಿ ದೇವಿಯನ್ನು ಪ್ರದರ್ಶನ ಮಾಡಿ ವೈಭವವಾಗಿ ಈ ದೇವಿಯ ಪ್ರತಿಷ್ಠೆಯನ್ನು ಮಾಡಬೇಕಾಗಿ ಎಲ್ಲರೂ ಇದರ ಅಂಗವಾಗಿ ಬೆಳಿಗ್ಗೆ ಗಂಗಾ ಪೂಜೆ, ಗೋಪೂಜೆ, ಯಾಗಶಾಲೆ, ಪ್ರವೇಶ ಗುರು ಗಣಪತಿ ಪೂಜೆ, ಪುಣ್ಯಾಹ, ದೇವಾನಂದಿ, ಕಂಕಣ ಬಂಧನ ಹಾಗೂ ಋತ್ವಿಕ್ವರಣೆ, ಕಲಶ ಯಾತ್ರಾರಾಧನೆ, ದುರ್ಗಾ ಹೋಮ, ಸಹಸ್ರ ಪುಷ್ಪಾರ್ಚನೆ, ದೇವಿಗೆ ವಿಶೇಷ ಅಲಂಕಾರ ಹಾಗೂ ಅಷ್ಟವಾದದ ಸೇವೆಯನ್ನು ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗದೊಂದಿಗೆ ನೆರವೇರಿಸಿ ನಂತರ ಮಧ್ಯಾಹ್ನ 1:30ಕ್ಕೆ ಶ್ರೀ ಗಂಗಾದೇವಿಯ ಆನೆ ಅಂಬಾರಿ ಉತ್ಸವವನ್ನು ಖ್ಯಾತ ಕಲಾತಂಡಗಳು ಸುಮಾರು ಕರ್ನಾಟಕದ ಸುಪ್ರಸಿದ್ಧವಾದ ಕಲಾತಂಡಗಳಿಂದ ಆನೆಯ ಅಂಬಾರಿಯ ಜೊತೆಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ನೆರವೇರಿಸಲಾಗುತ್ತದೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆನೇಕಲ್ಲಿನ ಭಕ್ತಾದಿಗಳು ಹಾಗೂ ಕರ್ನಾಟಕದ ಇತರ ಎಲ್ಲ ಕಡೆಯಿಂದನೂ ಬಂದು ಈ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ನಮ್ಮ ಸಂಘದ ಪರವಾಗಿ ಗಂಗಾ ಪರಮೇಶ್ವರಿ ಅಭಿವೃದ್ಧಿ ಸಂಘ ಹಾಗೂ ಆನೇಕಲ್ ತಾಲೂಕಿನ ಮಂಡಳಿಯಿಂದ ಇದನ್ನು ನಾವು ಕಳಕಳಿಯಿಂದ ಕೋರಿಕೊಳ್ತಾ ಇದ್ದೀವಿ. ಎಲ್ಲರೂ ಬಂದು ವೈಭವವಾಗಿ ನೆರವೇರಿಸಿಕೊಳ್ಬೇಕೆಂದು ಪ್ರಾರ್ಥನೆ. ಸುಮಾರು 600 ವರ್ಷಗಳ ಇತಿಹಾಸವುಳ್ಳ ಶ್ರೀ ಗಂಗಾ ಪರಮೇಶ್ವರಿಯ ದೇವಾಲಯದ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿ ತದನಂತರ ನಾವು 48 ದಿನಗಳ ಕಾಲ ಮಂಡಲ ಪೂಜೆಯನ್ನು ನೆರವೇರಿಸ್ಕೊಂಡು ಬರ್ತಾಯಿದ್ದೇವೆ. ಇದೇ 12/3/2024 ಮಂಗಳವಾರ ನಾವು 48ನೇ ದಿನದ ಮಂಡಲ ಪೂಜಾ ಪ್ರಯುಕ್ತ ನಮ್ಮ ಆನೇಕಲ್ ನಗರದ ರಾಜಬೀದಿಗಳಲ್ಲಿ ಆನೆಯ ಮೇಲೆ ಅಂಬಾರಿ ಮಾಡುವುದರ ಮುಖೇನ ನಮ್ಮ ಶ್ರೀ ಗಂಗಾ ಪರಮೇಶ್ವರಿ ಅಮ್ಮನವರ ಮೆರವಣಿಗೆಯನ್ನು ಮಾಡುವುದಕ್ಕೆ ಎಲ್ಲ ನಿಶ್ಚಯಿಸಿರುವುದರಿಂದ ನಮ್ಮ ತಾಲೂಕಿನ ಮಹಾಜನತೆ ಮತ್ತು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಎಲ್ಲ ಕಡೆ ಬಂದು ತಾಲೂಕಿನ ಮಹಾಜನತೆ ಬಂದು ಶ್ರೀ ಗಂಗಾ ಪರಮೇಶ್ವರಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ನಾವು ಶ್ರೀ ಗಂಗಾ ಪರಮೇಶ್ವರಿ ಸೇವಾ ದತ್ತಿ ಸಮಿತಿಯ ಪರವಾಗಿ ನಾನು ಎಲ್ಲ ತಾಲೂಕಿನ ಜನತೆಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ.